ಪ್ರಾಥಮಿಕ ಕೃಷಿ ಮತ್ತು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಶ್ರೀನಿವಾಸಪುರ ಈ ಬ್ಯಾಂಕಿನ ಆಡಳಿತ ಮಂಡಳಿಗೆ ಈಗಾಗಲೇ ದಿನಾಂಕ 14/1/25 ಅವಿರೋಧವಾಗಿ 14 ಜನ ನಿರ್ದೇಶಕರು ಆಯ್ಕೆ ಆಗಿದ್ರು. ಈ ದಿನ ಸಂಘದ ಬ್ಯಾಂಕಿನ ಪದಾಧಿಕಾರಿಗಳ ಚುನಾವಣೆಗಾಗಿ ಸಭೆ ಕರೆದಿದ್ವಿ. ಮತ್ತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಿಗದಿತ ಸಮಯದಲ್ಲಿ ಒಂದೊಂದೇ ನಾಮಪತ್ರ ಸಲ್ಲಿಸಲಾಗಿದ್ದು, ಮೊದಲು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಟಿ.ವಿ. ಅಶೋಕ್ ಅವರು ನಾಮಪತ್ರ ಸಲ್ಲಿಸಿದ್ದು, ಅವರಿಗೆ ಸೂಚಕರಾಗಿ ಶ್ರೀ ಬಿ. ಸೀತಾರಾಮ್ ರೆಡ್ಡಿ ಅವರು, ಅನುಮೋದಕರಾಗಿ ರೆಡ್ಡಪ್ಪ ಅವರು ಹಾಕಿದ್ದು. ಈ ನಾಮಪತ್ರ ಕ್ರಮಬದ್ಧವಾಗಿದ್ದರಿಂದ ಮತ್ತೆ ಒಂದೇ ನಾಮಪತ್ರ ಇರೋದ್ರಿಂದ ಶ್ರೀ ಡಿ.ವಿ. ಅಶೋಕ್ ತಂದೆ ಹೆಸರು ವೆಂಕಟರಾಮ್ ರೆಡ್ಡಿ ದಿಂಬಾಲ ಗ್ರಾಮ ಅವರು ಈ ಬ್ಯಾಂಕಿನ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ. ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಕೆ.ಬಿ. ಸುಬ್ಬಾರೆಡ್ಡಿ ಅವರು ನಾಮಪತ್ರ ಸಲ್ಲಿಸಿದ್ದು, ಸೂಚಕರಾಗಿ ಶ್ರೀ ಲಕ್ಷ್ಮಣ ರೆಡ್ಡಿಗೆ, ಅನುಮೋದಕರಾಗಿ ಶ್ರೀ ಮುನೇಟಪ್ಪ ಸಿ ಸಹಿ ಮಾಡಿದ್ದು. ಸದರಿ ನಾಮಪತ್ರ ಕ್ರಮಬದ್ಧವಾಗಿರುವುದರಿಂದ ಮತ್ತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಲಾಗಿದ್ದರಿಂದ ಶ್ರೀ ಕೆ.ಬಿ. ಸುಬ್ಬಾರೆಡ್ಡಿ ತಂದೆ ಹೆಸರು ಬೈರೆಡ್ಡಿ ಕೋಡಪಳ್ಳಿ ಗ್ರಾಮ ಇವರು ಈ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ. ಪಿಸಿಆರ್ಡಿ ಬ್ಯಾಂಕ್ ವಾಡಿಕೆಯಂತೆ PLD ಬ್ಯಾಂಕ್ ಅಂತ ಕರೀತಕ್ಕಂಥ ವಾಡಿಕೆ ಈ ಬ್ಯಾಂಕಿನ ನಿರ್ದೇಶಕರಾಗಿ 14 ಜನ ನಾವು ಅವಿರೋಧವಾಗಿ ರಮೇಶ್ ಕುಮಾರ್ ಅವರ ಕೃಪೆಯಿಂದ ಅವರ ಆಶೀರ್ವಾದದಿಂದ ಆಯ್ಕೆ ಆಗಿರುತ್ತೇವೆ. ಸರ್ಕಾರದ ನಾಮನಿರ್ದೇಶಕರಾಗಿ ರಾಮಸ್ವಾಮಿ ಅವರು ಆಯ್ಕೆ ಆಗಿರ್ತಾರೆ. ಒಟ್ಟು 15 ಜನ ಇದ್ದೇವೆ. ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬ್ಯಾಂಕಿಗೆ ನಡೆದಿದ್ದು, ಚುನಾವಣೆ ನಾವೆಲ್ಲ 9 ಗಂಟೆ ಮಂದಿ ಕೂತ್ಕೊಂಡು ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಂತೆ ನಾವೇ ಕೂತ್ಕೊಂಡು ಮಾತನಾಡಿ ಯಾವುದೇ ಭೇದ ಭಾವ ಇಲ್ದಿರ ಸುಬ್ರಹ್ಮಣ್ಯ ಅವರು ಹಿರಿಯರು ಅವರ ಆಶೀರ್ವಾದ ತಗೊಂಡು ನಾನು ಅಧ್ಯಕ್ಷನಾಗಿ ಈ ಬ್ಯಾಂಕಿಗೆ, ಉಪಾಧ್ಯಕ್ಷರಾಗಿ ಸುಬ್ಬಾರೆಡ್ಡಿ ಅವರು ಎಲ್ಲಾ ನಿರ್ದೇಶಕರ ಅಭಿಪ್ರಾಯದೊಂದಿಗೆ ಆಯ್ಕೆ ಆಗಿದ್ದೇವೆ. ಇದಕ್ಕೆ ರಮೇಶ್ ಕುಮಾರ್ ಅವರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಅಭಿನಂದನೆ, ಆಭಾರಿ ಆಗಿರ್ತೇವೆ. ರಮೇಶ್ ಕುಮಾರ್ ಅವರು ಇದೇ ರೀತಿಯಾಗಿ ಚೆನ್ನಾಗಿ ಅವರು ಉಜ್ವಲವಾದ ಭವಿಷ್ಯದಲ್ಲಿ ಬೆಳಗಬೇಕು. ಅನೇಕ ರಾಜಕೀಯ ಕಾರಣಗಳಿಗಾಗಿ ಕೆಲವು ಮೋಸದಾಟಗಳಿಗೆ, ಹಣಕ್ಕೆ ತೊಂದರೆಯಾಗಿ ಚುನಾವಣೆಯಲ್ಲಿ ತೊಂದರೆ ಅನುಭವಿಸಿರ್ತಾರೆ. ನಮ್ದು ಈಗೇನು ಉದ್ದೇಶ ಅಂತಂದ್ರೆ ಈ ಬ್ಯಾಂಕಿನ ಮುಖಾಂತರ ಮತ್ತೆ ಅವರನ್ನು ಚೇತನಗೊಳಿಸಬೇಕು. ಅವ್ರು ಬಂದ್ರೆ ರೈತರಿಗೆ, ಬಡಬಗರಿಗೆ, ಮಹಿಳೆಯರಿಗೆ, ಕೂಲಿ ಕಾರ್ಮಿಕರಿಗೆ, ಎಲ್ಲಾ ವರ್ಗದವರಿಗೂ ರಮೇಶ್ ಕುಮಾರ್ ಅವರು ಬಂದ್ರೆ ಆಚೆಗೆ ಬರ್ತಕ್ಕಂಥದ್ದು ನಾವೆಲ್ಲ ಮೊನ್ನೆ ಅವ್ರ ಹತ್ರ ಹೋಗಿ ಮಾತಾಡಿದ್ದೇವೆ. ಅವರು ಅದಕ್ಕೆ ಒಂದು ಸಮ್ಮತವಾಗಿದ್ದಾರೆ. 2-3 ತಿಂಗಳು ಟೈಮ್ ಕೊಡಿ, ನನ್ನ ಮನಸ್ಸಿಗೆ ನೋವಿದೆ ಅಂತ ಹೇಳಿದ್ದಾರೆ. ಅವ್ರ ನೋವಿನಿಂದ ಹೊರಬರೋಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ. ಇದೊಂದು ಶುಭ ಸೂಚನೆ ಅಂತ ಕೂಡ ನಾವು ಸಂತೋಷ ಪಟ್ಟರು. 14 ಜನ ವಿರೋಧವಾಗಿ ಆಯ್ಕೆ ಆಗ್ತಾರಪ್ಪ, ನನಗೆ ಆತ್ಮ ತೃಪ್ತಿ ಆಗಿದೆ, ನನ್ನ ಹೆಸರು ಉಳಿಸಿದ್ದೀನಿ ಅಂತ ಹೇಳಿದ್ದಾರೆ. ನಮಗೇನಂದ್ರೆ ಅವರ ಒಂದು ಶಬಾಷ್ಗಿರಿ ಸಾಕು ನಮಗೆ ರಾಜಕೀಯದಲ್ಲಿ. ಅದಕ್ಕೋಸ್ಕರ ನಾವು ಅವ್ರಿಗೆ ಬಹಳಷ್ಟು ಋಣಪಟ್ಟಿದ್ದೇವೆ. ಇದ್ರ ಮುಖಾಂತರ ರಮೇಶ್ ಕುಮಾರ್ ಅವರು ಸಾರ್ವಜನಿಕ ಮುನ್ನೆಲೆಗೆ ಬರಬೇಕು ಅಂತ ಕೋರ್ಕೊಳ್ತಾ, ಇವತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ರಮೇಶ್ ಕುಮಾರ್ ಅವರ ಅಭಿಮಾನಿಗಳಿಗೆ ಕೈ ಮುಗಿದು ನಮಸ್ಕಾರ ಸಲ್ಲಿಸ್ತೇನೆ. ಆಗಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ಬಹುತ ಒಳ್ಳೆ ಮಾಡಲಿ. ಪತ್ರಕರ್ತರು ನೀವೆಲ್ಲ ಬಂದಿದ್ದೀರಿ, ನಿಮಗೂ ಸ್ವಾಗತ. ಇಡೀ ಜನತೆಗೆ ನಾನು ಆಭಾರಿಯಾಗಿರ್ತೇನೆ.